ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದೆ ನಾವು ಆಲ್ರೆಡಿ ಮೈಸೂರಿಗೆ ಬಂದಿದ್ದೀವಿ ಅಂತೇಳಿ. ಇದು ಮೈಸೂರಲ್ಲಿ ನಾವಿರೋ ಅಂಥದ್ದು ಸೆಕೆಂಡ್ ಡೇ. ಸೊ ಹೇಳಿದ್ನಲ್ಲ, ನೆನ್ನೆ ನಾವು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ ಅಂಥೇಳಿ. ಸೊ ಇವತ್ತು ಟೆಂಪಲ್ಗೆ ಹೋಗೋಣ ಅಂಥೇಳಿ ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ರೂಮ್ನೂ ಅಷ್ಟೇ ವೆಕೇಟ್ ಮಾಡ್ಕೊಂಡು ಹೊರಟ್ವಿ. ಟಿಫನ್ ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಆನ್ ದಿ ವೇ ಎಲ್ಲಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂಥೇಳಿ ರೂಮ್ನ ವೆಕೇಟ್ ಮಾಡಿ ನಾವು ನಂಜನಗೂಡಲ್ಲಿರುವಂತಹ ನಂಜುಂಡೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ, ನಾನು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ನಾವಿವತ್ತು ಒಂದೇ ದಿನ ಮೈಸೂರಲ್ಲಿ ಇರೋದು. ಇವತ್ತು ನೈಟ್ ಎಷ್ಟೊತ್ತಾದರೂ ಅಷ್ಟೇ ನಾವು ರಿಟರ್ನ್ ಬ್ಯಾಂಗ್ಳೂರು ಹೋಗ್ತೀವಿ. ನಾವು ಈಗ ತಾನೇ ನಂಜನಗೂಡಿಗೆ ಬಂದ್ವಿ. ಮಧ್ಯ ಎಲ್ಲೋ ಕಾರ್ ನಿಲ್ಸೋಕೆ ಹೋಗಲಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಟೆಂಪಲ್ ಪಕ್ಕನೇ ಒಂದು ಹೋಟೆಲ್ ಇತ್ತು, ಅಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಪಾಪಗೂ ಅಷ್ಟೇ ಅಲ್ಲೇ ಟಿಫನ್ ಮಾಡಿಸ್ದೆ. ಎಲ್ಲರೂ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ನಾವು ಟೆಂಪಲ್ಗೆ ಹೊರಟ್ವಿ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬಟ್ ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋಗಿದ್ದು ಶುಕ್ರವಾರ ದೇವಸ್ಥಾನಕ್ಕೆ. ಅಲ್ಲಿರೋ ಅಂಥದ್ದು ಶ್ರೀಕಂಠೇಶ್ವರ ದೇವರು. ಸೊ ತುಂಬ ರಶ್ ಇರಲಿಲ್ವಲ್ಲ, ನಾವು ಹೋಗಿದ ತಕ್ಷಣ ಬೇಗನೆ ದರ್ಶನ ಆಯಿತು ಅನ್ಬೋದು. ಸೊ ನೋಡಿ ಅಷ್ಟೊಂದೇನು ಜನ ಇರಲಿಲ್ಲ ಅವತ್ತು. ಸೊ ಇಲ್ಲಿ ದೇವಸ್ಥಾನದೊಳಗಡೆ ಚಿಕ್ಕ ಚಿಕ್ಕ ದೇವ್ರ ಗುಡಿಗಳಿತ್ತು. ಸುಮಾರು ಥರ ದೇವ್ರುಗಳು ಕೂಡ ಅಲ್ಲಿ ವಿಗ್ರಹಗಳಿತ್ತು. ಸೊ ನೋಡಿ ಇಲ್ಲಿ ಕಂಬಿಗಳಿದೆಯಲ್ಲ, ತುಂಬ ಜನ ಆದರೆ ನಾವು ಈ ಥರ ರೋನಲ್ಲಿ ಬರಬೇಕಾಗತ್ತೆ. ಸೊ ನಾವು ಹೋಗಿದ್ದೀನಿ ಅಷ್ಟು ಕ್ರೌಡ್ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ನಮಗೆ ಡೈರೆಕ್ಟು ಒಂದು ಸಿಂಗಲ್ ರೋನಲ್ಲೇ ಬಿಟ್ಟಿದ್ರು. ಸೊ ಬೇಗ ಕೂಡ ದರ್ಶನ ಆಯಿತು. ಸುಮಾರು ಹೊತ್ತು ನಾವು ದೇವಸ್ಥಾನದಲ್ಲೇ ಕೂತ್ಕೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬರುವಾಗ ಇಲ್ಲಿ ದೇವ್ರದ್ದು ಉತ್ಸವ ಹೋಗ್ತಾ ಇತ್ತು. ಸೊ ನಾವಲ್ಲಿ ಸೈಡಲ್ಲೇ ನಿಂತ್ಕೊಂಡು ನಾನೊಂದು ಹಾಗೆ ಚಿಕ್ಕದೊಂದು ವಿಡಿಯೋ ನಿಂತ್ಕೊಂಡೆ. ನೆಕ್ಸ್ಟ್ ನಾವು ಹೊರಟಿದ್ದಂತಹ ಜಾಗ ಬಿಳಿಗೆರೆ ರಂಗನಾಥ ಸ್ವಾಮಿ ದೇವಾಲಯಕ್ಕೆ. ಸೊ ಅಲ್ಲಿಂದ ಎಲ್ಲರೂ ಹೊರಟ್ವಿ. ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ದೇವಸ್ಥಾನಕ್ಕೆ 2 ದಾರಿಲಿ ಹೋಗ್ಬೋದು. ಒಂದು ಡೈರೆಕ್ಟ್ ಬೆಟ್ಟಕ್ಕೆ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಬೆಟ್ಟ ಹತ್ಕೊಂಡು ಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಕಡೆ ಹೋಗಬೇಕಾಗುತ್ತೆ. ನಾವು ಡೈರೆಕ್ಟ್ ಬೆಟ್ಟಕ್ಕೆ ಬಂದ್ವಿ. ಸೊ ವೆಹಿಕಲ್ಸು ಕೂಡ ಸುಮಾರಿತ್ತು. ಇಲ್ಲೂ ಅಷ್ಟೇ ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮೆಟ್ಲಿದೆ ಅಷ್ಟೇ. ನೀವು ಫುಲ್ಲು ಮೆಟ್ಲು ಹತ್ಕೊ ಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ದಾರಿ ಇದೆ, ನಾನು ಅದನ್ನ ಆಮೇಲೆ ತೋರಿಸ್ತೀನಿ. ಹೀಗೆ ದೇವಸ್ಥಾನದ ಹತ್ರ ಬಂದರೆ ಸುಮಾರು ಜನ ಹೀಗೆ ನಾಮನ ಹಾಕ್ತಾಯಿದ್ರು. ಅಂದರೆ ರಂಗನಾಥ ಸ್ವಾಮಿ ಅಲ್ವಾ, ಹಾಗಾಗಿ ಇಲ್ಲಿ 3 ನಾಮ ಹಾಕ್ತಾರೆ. ಕೇಳಿದವ್ರಿಗೆ ಸಿಂಗಲ್ ನಾಮ ಕೂಡ ಹಾಕ್ತಾರೆ. ಅಣ್ಣ ಅಪ್ಪಾಜಿಯವರೆಲ್ಲ 3 ನಾಮ ಹಾಕ್ಕೊಂಡ್ರು. ಹಾಗೆ ನಮ್ಮ ಯಜಮಾನರು ಮತ್ತು ಪಾಪ ಮಾತ್ರ ಸಿಂಗಲ್ ಒಂದು ನಾಮನ ಹಾಕಿಸ್ಕೊಂಡ್ರು. ಆಲ್ರೆಡಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಹಾಗೆ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಕೂಡ ಆಗೋಗಿತ್ತು. ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೆಲ್ಲ ಬೇಗ ಹೋಗ್ತಾ ಇದ್ವಿ. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಅನ್ಬೋದು.
ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು. ಹಾಗೆ ದೇವಸ್ಥಾನದಲ್ಲಿ ನಾವು ಸುಮಾರು ಫೋಟೋಸ್ಗಳನ್ನ ತೊಗೊಂಡು ಅಲ್ಲಿಂದ ನಾವು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಎಲ್ಲರೂ ಪ್ರಸಾದ ತಿನ್ಕೊಂಡೇ ಹೊರಡೋಣ ಅಂಥೇಳಿ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದಕ್ಕೆ ತುಂಬಾ ರಶ್ ಇತ್ತು ಅಂತ ಅನ್ಬೋದು. ನಾನು ಹೇಳ್ದೆ ಅಲ್ವಾ ನಿಮಗೆ ಇನ್ನೊಂದು ದಾರಿ ಇದೆ, ಮೆಟ್ಲು ಹತ್ಕೊಂಡು ಬರ್ಬೋದು ಅಂತೇಳಿ. ಅದು ನೋಡಿ ಇದೇ ದಾರಿ. ನೀವೇನಾದರೂ ಹರಕೆ ಇದ್ದರೆ ಏನಾದರೂ ಹರಕೆ ಮಾಡಿಕೊಂಡ್ರೆ ಇಲ್ಲಿಂದ ಮೆಟ್ಲು ಹತ್ಕೊಂಡು ಬರ್ಬೋದು. ಇಲ್ಲ ನಿಮಗೆ ರೂಢಿ ಇದೆ ನಾವು ಮೆಟ್ಲು ಹತ್ಕೊಂಡೇ ಯಾವಾಗಲೂ ಬರೋದು ಅಂದರೂ ಕೂಡ ನೀವು ಮೆಟ್ಲು ಹತ್ಕೊಂಡು ಬರ್ಬೋದು. ಹೀಗೆ ದೇವಸ್ಥಾನದ ಹತ್ರ ಈ ಥರ ಸುಮಾರು ಅಂಗಡಿಗಳಿತ್ತು. ಅಲ್ಲಿ ನಿಮಗೆ ದೇವ್ರ ಫೋಟೋಸ್ಗಳು, ಹಾಗೆ ಆರ್ಟಿಫಿಷಿಯಲ್ಸ್, ಇಯರಿಂಗ್ಸು, ಬ್ಯಾಂಗಲ್ಸು, ಮಕ್ಕಳಿಗೆ ಬೇಕಾಗಿರೋಂತಹ ಆಟ ಸಾಮಾನು, ಕೀ ಬೆಂಚು, ಹೀಗೆ ಸುಮಾರು ವಸ್ತುಗಳಿತ್ತು. ಹಾಗೆ ಗ್ರಂಥಿಗೆ ಅಂಗಡಿಲಿ ಇರುವಂತಹ ಐಟಮ್ಸ್ಗಳು ಕೂಡ ಇತ್ತು. ಈಗ ಕವಡೆ ಅಂತೀವಲ್ಲ, ಕವಡೆ, ಚಕ್ರ, ಆ ಥರ ಸುಮಾರು ವಸ್ತುಗಳಿತ್ತು. ಮಕ್ಕಳು ಕೂಡ ಬುಕ್ಸ್ ತೊಗೊಂಡ್ರು. ಹಾಗೆ ನಾವು ಇಲ್ಲಿ ಏನೇನಿದೆ ಅಂತೇಳಿ ನೋಡಿಕೊಂಡು ಹೀಗೆ ಬರ್ತಾಯಿದ್ವಿ. ನಿಹಾಲ್ ಪಾಪು ಏನೋ ಆಟ ಮಾಡ್ದ ಅಂತೇಳಿ ನಮ್ಮ ಯಜಮಾನರು ಕರ್ಕೊಂಡು ಮುಂದೆ ಹೋಗಿದ್ರು. ನೋಡಿ ಇಲ್ಲಿ ಬಂದು ಕೂತ್ಕೊಂಡು ಜ್ಯೂಸ್ ಏನೋ ಕೊಡಿಸ್ಕೊಂಡು ಯಾವುದೋ ಬುಕ್ಸ್ ತೊಗೊಂಡು ಕೂತ್ಕೊಂಡಿದ್ದಾನೆ. ಈಗ ಜ್ಯೂಸ್ ಓಪನ್ ಮಾಡಿಕೊಡ್ಬೇಕಷ್ಟೇ ಅವನಿಗೆ. ಹಾಗೆ ಇಲ್ಲಿ ಅಜ್ಜಿ ಚಕ್ಲಿ, ಕಜ್ಜಾಯ ಹೀಗೆ ಸುಮಾರು ವಸ್ತುಗಳನ್ನ ಮಾರ್ತಾಯಿತ್ತು. ನಾವು ಕೂಡ ಅಲ್ಲಿ ಕಜ್ಜಾಯನ ತೊಗೊಂಡ್ವಿ. ಹಾಗೆ ಟೆಂಪಲ್ ಇದೆಯಲ್ಲ, ಇಲ್ಲಿ ಸುಮಾರು ಮೂವಿಗಳನ್ನ ಶೂಟ್ ಮಾಡಿದ್ದಾರೆ. ಸ್ಪೆಷಲಿ ಹಳೆ ಮೂವೀಸ್ಗಳು ತುಂಬಾ ಶೂಟ್ ಮಾಡಿದ್ದಾರೆ ಅಂತ ಅನ್ಬೋದು. ತುಂಬ ಫೇಮಸ್ ಟೆಂಪಲ್ ಕೂಡ ಇದು. ಟೆಂಪಲಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಅನ್ಬೋದು. ಹಾಗೆ ಪ್ರಸಾದ ಕೂಡ ಅಷ್ಟೇ ರುಚಿಯಾಗಿತ್ತು. ನಾವು ಟೆಂಪಲಿಂದ ಹೊರಟು ಬರೋವಾಗ ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿತ್ತು ಅಂತೇಳಿ ಆ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ. ನಾವು ನೆಕ್ಸ್ಟ್ ಟೆಂಪಲ್ ಮುಗಿಸಿ ಹೊರಟಂತಹ ಜಾಗ ವಿಷ್ಣುವರ್ಧನರ ಸ್ಮಾರಕ. ಈ ಜಾಗಕ್ಕೆ ಹೋಗಬೇಕು ಅಂತ ನಾವು ಮೈಸೂರು ಬರೋ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪಾಜಿಗೆ ತುಂಬಾ ಇಷ್ಟ ವಿಷ್ಣುವರ್ಧನ್ ಸರ್ ಅಂದರೆ. ಈಗಲೂ ಕೂಡ ಆ ಫಿಲಮ್ನ ಯಾವಾಗಲೇ ಟಿ ವಿಲಿ ಬಂದರೂ ಕೂಡ ನೋಡ್ತಾರೆ. ಯೂಟ್ಯೂಬಲ್ಲೂ ಅಷ್ಟೇ ಪ್ಲೇ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಇಷ್ಟ ಅವರಂದರೆ. ಅಪ್ಪ ಮುಂಚೆನೇ ಹೇಳಿದ್ರು ಮೈಸೂರು ಹೋಗೋದು ಅಂತ ಹೇಳಿದ್ರೆ ಅವ್ರ ಸ್ಮಾರಕಕ್ಕೆ ಹೋಗಿ ಬರೋಣ ಅಂಥೇಳಿ. ಸೊ ನಾವು ಯಾರು ಕೂಡ ನೋಡಲಿಲ್ಲ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಬಂದ್ವಿ. ಅವ್ರ ಸ್ಮಾರಕ ಇರೋವಂತಹ ಜಾಗ ಆಲಾಳು ಅಂತೇಳಿ ಒಂದು ವಿಲೇಜಲ್ಲಿದೆ. ಅದು ಬನ್ನಿ ಹೇಗಿದೆ ಅಂತೇಳಿ ನೋಡೋಣ. ಈ ಜಾಗ ನಿಮಗೆ ಸರ್ಕಲ್ ಶೇಪಲ್ಲಿ ಬಂದಿದೆ ಅಂತೇಳಿದರೆ ಅವರು ಯೂಸ್ ಮಾಡ್ತಿದ್ರಲ್ಲ ಬಳೆ, ಎಲ್ಲನೂ ಕೂಡ ಅಷ್ಟೇ. ಇಲ್ಲಿರೋ ವಸ್ತುಗಳಾಗಲಿ ಹಾಗೆ ಅವ್ರು ಮಾಡಿರೋ ಅಂಥ ಕ್ರಿಯೇಟಿವಿಟಿ ಆಗಲಿ ಎಲ್ಲ ನಿಮಗೆ ಆ ಬಳೆ ಶೇಪ್ ಅಂತೇಳಿದ್ರೆ ರೌಂಡ್ ಶೇಪಲ್ಲೇ ಇದೆ ಎಲ್ಲನೂ. ಹಾಗೆ ಇಲ್ಲಿ ಅವ್ರು ಆ್ಯಕ್ಟ್ ಮಾಡಿದಂತಹ ಪ್ರತಿಯೊಂದು ಫಿಲಮ್ಸ್ದು ಪೋಸ್ಟರ್ಸ್ ಇದೆ. ಅವ್ರದ್ದು ಪರ್ಸ್ನಲ್ ಲೈಫ್ದು ಫೋಟೋಸು ಹಾಗೆ ಫಿಲಮ್ ಲೈಫ್ದು ಫೋಟೋಸು, ಅವ್ರಿಗೆ ಅವಾರ್ಡ್ ಬಂದಿತ್ತಲ್ವ ಅದರದ್ದೆಲ್ಲ ಫೋಟೋಸ್ಗಳು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದರು. ನೋಡಿ ಇಲ್ಲೇ ಲೆಫ್ಟ್ ಸೈಡಲ್ಲೆಲ್ಲ ಅವ್ರು ಆ್ಯಕ್ಟ್ ಮಾಡಿದಂತಹ ಫೋಟೋಸ್ದು ಪೋಸ್ಟರ್ಸ್ ಹಾಕಿದರು. ರೈಟ್ ಸೈಡಲ್ಲೆಲ್ಲ ಫಿಲಮ್ದು ಫೋಟೋಸು ಹಾಗೆ ಅವ್ರದ್ದು ಪರ್ಸ್ನಲ್ ಲೈಫು, ಅವ್ರಿಗೆ ಬಂದಿದ್ದ ಅವಾರ್ಡ್ ಅಂಥದ್ದು, ಸ್ಪೆಷಲ್ ಮೂಮೆಂಟ್ ಎಲ್ಲ ಥರ ಫೋಟೋಸು ಕೂಡ ನಿಮಗೆ ರೈಟ್ ಸೈಡಲ್ಲಿ ಡಿಸ್ಪ್ಲೇ ಮಾಡಿದರು.
ಇಲ್ಲೇ ನೋಡಿ ಅವ್ರ ಸ್ಮಾರಕ ಇರೋ ಅಂಥದ್ದು. ಈ ಜಾಗನೂ ಅಷ್ಟೇ ಆದಷ್ಟು ಸರ್ಕಲ್ ರೀತಿಯಲ್ಲಿ ಕಟ್ಟಿದ್ದಾರೆ. ವಿಷ್ಣುವರ್ಧನ್ ಸರ್ ಅವರು ಬಳೆ ಹಾಕ್ತಾ ಇದ್ರಲ್ವ, ಕಡ ಅಂತಾರಲ್ಲ ಅದು. ಇಲ್ಲಿ ಆ ಥರ ಫೋಟೋಶೂಟ್ಗೋಸ್ಕರ ಇಲ್ಲೊಂದು ಮಧ್ಯ ಒಂದು ರಿಂಗ್ ಥರ ಇಟ್ಟು ಅಲ್ಲಿ ಫೋಟೋಸ್ ತೊಗೊಳೋಕ್ಕೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಟ್ಮಾಸ್ಫಿಯರ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅನ್ಬೋದು. ತುಂಬ ಪ್ರಶಾಂತವಾಗಿತ್ತು, ಹಾಗೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಅವರು ಆ್ಯಕ್ಟ್ ಮಾಡಿದ್ರಲ್ಲ ಮೂವೀಸ್ಗಳಲ್ಲಿ, ಆ ಮೂವೀಸ್ಗಳದ್ದು ಫೇಮಸ್ ಡೈಲಾಗ್ ಎಲ್ಲ ಕೂಡ ಅಲ್ಲಿ ಮೆನ್ಷನ್ ಮಾಡಿದರು. ನೋಡಿ, ಇದೇ ಅವರ ಸ್ಮಾರಕ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಅವರ ಆಪ್ತ ಮಿತ್ರ ಮೂವಿಲಿ ಆ್ಯಕ್ಟ್ ಮಾಡಿದ್ರಲ್ವ, ಆ ಗೆಟಪಲ್ಲಿ ಅಲ್ಲಿ ಸ್ಮಾರಕನ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಹಿಂದೆ ಬಂದರೆ ಅಲ್ಲಿ ಒಂದು ಆಡಿಟೋರಿಯಂ ಕೂಡ ಇದೆ. ಅದನ್ನು ನಿಮಗೆ ಬಾಡಿಗೆಗೂ ಕೂಡ ಕೊಡ್ತಾರೆ, ನೀವು ಯೂಸ್ ಮಾಡ್ಕೋಬೋದು ಬೇಕಿದ್ರೆ. ಹಾಗೆ ಇಲ್ಲಿ ಅವ್ರು ಯೂಸ್ ಮಾಡ್ತಿದ್ರಲ್ಲ ಕಾರು, ಅದನ್ನು ಇಲ್ಲಿ ಪ್ರದರ್ಶನಕ್ಕೂ ಕೂಡ ಇಟ್ಟಿದ್ರು. ನೋಡಿ ಹೇಗಿದೆ ಅಂತೇಳಿ ಅವ್ರು ಬಳಸ್ತಿದ್ದಿದ್ದು ಕಾರು. ನಾನು ಹೇಳಿದ್ನಲ್ಲ ಇಲ್ಲಿ ಒಂದು ಆಡಿಟೋರಿಯಂ ಇದೆ ಅಂತೇಳಿ, ಇದೆ ಅದು. ಇದರ ಹೆಸರು ಸಾಹಸ ಸಿಂಹ ಸಭಾಂಗಣ ಅಂತೇಳಿ. ನೀವು ಇದನ್ನು ಬೇಕಾದರೆ ಬಾಡಿಗೆಗೆ ತೊಗೊಂಡು ನೀವು ಫಂಕ್ಷನ್ಸ್ಗಳನ್ನ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಾನು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಯಾವ ಪ್ಲೇಸ್ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದೇ ಕಂಟಿನ್ಯೂಯೇಷನ್ ವ್ಲಾಗ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅಂಥೇಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.